ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಡೈರಿ ಎಲೆಕ್ಷನ್ ನಡೆದಿದೆ. ಅದರಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿರೋದರಿಂದ ನಾವು ಇಲ್ಲಿ ರಾಜ್ಯಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕದ್ದು ಮತ್ತು ಇಲ್ಲಿ ರಾಜೇಗೌಡರಿಗೆ ನಾವು ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀವಿ. ಚಾಗೆ ಡೈರಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು. ಚಾಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಟ್ಟು 11 ಸದಸ್ಯರ ಪೈಕಿ 6 ಜನ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುತ್ತಾರೆ. ಗೆದ್ದ ಅಭ್ಯರ್ಥಿಗಳು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೇಗೌಡರನ್ನು ಸನ್ಮಾನಿಸಿ ಮಾತನಾಡಿದ ಮುಖಂಡರು, ಚಾಗೆ ಡೈರಿ ಮತ್ತು ಗ್ರಾಮವನ್ನು ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ನೀಡಿ ಅಭಿವೃದ್ಧಿ ಮಾಡಲು ಕೋರಿದರು. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸುವ ಪ್ರತಿಯೊಬ್ಬರಿಗೂ ಸಹ ಸರ್ಕಾರದಿಂದ ಬರುವ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಸರ್ಕಾರದಿಂದ ನಾಮಿನಿ ಸಿಗುವ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಿಸಿದ ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣರವರನ್ನು ಮಾತನಾಡುತ್ತೇನೆ. ಚಾಗೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭ್ಯರ್ಥಿಗಳಾಗಿ ಗೆದ್ದಿರುವ ಎಲ್ಲರೂ ಕಾಂಗ್ರೆಸ್ ಪಕ್ಷದವರೇ ಹೊರತು ಬೇರೆ ಯಾರೂ ಅಲ್ಲ. ಯಾರೂ ಸಹ ಇಲ್ಲ ಸಲ್ಲದ ಆರೋಪ ಮಾಡಬಾರದು. ಅವರು ಆ ಬಣ ಈ ಬಣ ಎನ್ನುವುದು ಬಿಡಬೇಕು. ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಎಲ್ಲರೂ ಒಟ್ಟಾಗಿ ಲೋಕಸಭಾ ಚುನಾವಣೆಗೆ ಸಜ್ಜಾಗಬೇಕು ಎಂದ ಕಾಂಗ್ರೆಸ್ ಮುಖಂಡ ರಾಜೇಗೌಡ. ಚಾಗೆ ಡೈರಿಗೆ ಒಟ್ಟು 11 ಜನ ನಿರ್ದೇಶಕರು ಇರುವ ಸಂಘಕ್ಕೆ 6 ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗುವ ಮೂಲಕ ಚಾಗೆ ಡೈರಿಯನ್ನು ಕಾಂಗ್ರೆಸ್ ತೆಕ್ಕೆಗೆ ಒಳಪಡಿಸಿಕೊಂಡರು. ಚುನಾವಣೆ ಮುಖಾಂತರ ವೆಂಕಟೇಶ್ ವಿ ಆಯ್ಕೆಯಾಗುತ್ತಾರೆ. ಅವಿರೋಧವಾಗಿ ಸಿಎಂ ಆಂಜನೇಯಪ್ಪ, ಸಿಎನ್ ಜಗದೀಶ್, ನಾರಾಯಣಸ್ವಾಮಿ, ಆಂಜನೇಯ ಮೂರ್ತಿ ಆಯ್ಕೆಯಾಗುತ್ತಾರೆ. ಈ ಸಂದರ್ಭದಲ್ಲಿ ಯಾನೂರು ರವಿ, ನಾರೇಂದ್ರ, ಮುನೇಗೌಡ ಹಾಗೂ ಚಾಗೆ ಗ್ರಾಮದ ಮುಖಂಡರು ಹಾಜರಿದ್ದರು. ಇವತ್ತು ನಮ್ಮ ಅಬ್ಲೂರು ಗ್ರಾಮ ಪಂಚಾಯತಿಯ ಚಾಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ 10 ಜನ ಅವಿರೋಧವಾಗಿ ಆಯ್ಕೆಯಾದರು. ಅವಿರೋಧವಾಗಿ ಆಯ್ಕೆಯಾಗೋದ್ರಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ ಬೆಂಬಲಿತ 5 ಸದಸ್ಯರುಗಳು ಹಾಗೂ ಅನ್ಯ ಪಕ್ಷದಿಂದ 5 ಸದಸ್ಯರು ಆಯ್ಕೆಯಾದರು. 1 ಸದಸ್ಯರಿಗೆ ಚುನಾವಣೆ ನಡೆಯಿತು. ಆ ಸದಸ್ಯರ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಜಯಬೇರಿ ಬಾರಿಸಿದ್ದಾರೆ. ಹಾಗಾಗಿ ನಾವು ಇವತ್ತು 6 ಸದಸ್ಯರನ್ನ ಒಳಗೊಂಡು ಅಲ್ಲಿ ಒಂದು ಮೆಜಾರಿಟಿ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಖಂಡಿತ ದೇವರ ಆಶೀರ್ವಾದ ಇದೆ. ಅದೇ ರೀತಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಪ್ರತಿಯೊಂದು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಘಗಳಿಗೆ ನಾಮಿನಿಗಳನ್ನ ಕೊಡೋದ್ರ ಮುಖಾಂತರ ಕೂಡ ಬೆಂಬಲ ಕೊಡ್ತಿದ್ದಾರೆ ನಮ್ಮ ಸಹಕಾರ ಸಂಘದ ಮಿನಿಸ್ಟ್ರು ಕೂಡ. ಹಾಗಾಗಿ ನಮ್ಮ ಒಂದು ನಾಮಿನಿ ಕೂಡ ಅದರಲ್ಲಿ ಬರುತ್ತೆ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಹೋಗಿ ನಮ್ಮ ಯಾರಿದ್ದಾರೆ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣವರು, ಅವ್ರ ಹತ್ರ ಹೋಗಿ ಕೂತು ನಾವು ಮಾತಾಡಿ ಈ ರೀತಿ ಆಗಿದೆ ಅಂತ ವಿಚಾರ ತಿಳಿಸಿ ಮತ್ತು ಅದಕ್ಕೆ ಏನು ಬೇಕೋ ಅನುಕೂಲಗಳನ್ನ ಮಾಡೋಂಥ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಅದೇ ರೀತಿ ನಮ್ಮ ಚಾಗೆ ಏನು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿದ್ದಾರೆ, ಎಲ್ಲರೂ ಕೂಡ ಇಲ್ಲಿ ಬಂದಿರೋಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೊರತು ಬೇರೆ ಯಾರೂ ಅಲ್ಲ. ಯಾರೂ ಕೂಡ ಇಲ್ಲ ಸಲ್ಲದ ಆರೋಪಗಳು ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಸಲ್ಲದನ್ನು ಅದರ ಆರೋಪಗಳನ್ನ ಹೊರಿಸಿ ಅವ್ರ ಆ ಪಕ್ಷ, ಅವ್ರ ಆ ಬಣ ಈ ಬಣ ಅನ್ನೋ ಬಣನ ಬಿಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಇದು ಒಳ್ಳೆಯದಾಗಲಿ, ಧನ್ಯವಾದಗಳು ಅಂತ ಹೇಳ್ತೀನಿ. ಅವರ ಒಂದು ನಾಯಕತ್ವದಲ್ಲಿ ನಾವು ಪಕ್ಷ ಸಂಘಟನೆ ಮಾಡಬೇಕನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಎಲ್ಲ ಸಹಕಾರ ಸಂಘಗಳಿಗೂ ಅವರದೇ ಆದಂಥ ಒಂದು ಸಹಕಾರವನ್ನು ನೀಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಇವತ್ತು 60ರಿಂದ 70 ಸಹಕಾರ ಸಂಘಗಳು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ಸು ತೆಕ್ಕೆಯಲ್ಲಿರ್ತಕ್ಕಂಥದ್ದು ಈಗಾಗಲೇ ನಮಗೆ ಮಾಹಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ರಾಜೇಗೌಡರ ನಾಯಕತ್ವವನ್ನು ಬಲಪಡಿಸೋದಕ್ಕೆ ಇಡೀ ಕ್ಷೇತ್ರದ ಎಲ್ಲ ಸಹಕಾರ ಸಂಘದ ಸದಸ್ಯರುಗಳು, ಇಡೀ ಕ್ಷೇತ್ರದಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಷ್ಟು ಸಹಕಾರ ಸಂಘಗಳು ಬರುತ್ತೆ, ಎಲ್ಲ ಸಹಕಾರ ಸಂಘದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀನಿ. ಅವ್ರ ನಾಯಕತ್ವದಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಂತೇಳಿ ಮತ್ತೊಮ್ಮೆ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.